ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಒಂದು ಫಾರ್ಮ್ ರೆಡಿ ಇರೋಂಥ ಫಾರ್ಮ್ ಲ್ಯಾಂಡು, ಒಂದು ಜಾಗ 4 ಎಕರೆ ಮಾರಾಟ ತೊಗೊಬಂದಿದ್ದೀನಿ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ದಯವಿಟ್ಟು ಒಳಗಡೆ ಏನೇನಿದೆ ಎಲ್ಲ ತೋರಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಇಂಟ್ರೆಸ್ಟ್ ಆಗಿರೋರು ನೀಟಾಗಿ ವಿಡಿಯೋ ನೋಡಿ, ಒಳಗಡೆ ಏನೇನಿದೆ ಎಲ್ಲ ನೀಟಾಗಿ ತೋರಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಖಂಡಿತ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ ಸರ್. ಇದು ಡಾಂಬರ್ ರೋಡ್ಗೆ ಇರೋಂಥ ಜಾಗ. ನಿಮಗೆ ಹೆಚ್ಚು ಕಮ್ಮಿ ರೋಡ್ ಫೇಸಿಂಗ್ ಒಂದು 350 ಅಡಿಯಿಂದ 400 ಅಡಿ ಮೇಲೆ ಬರುತ್ತೆ ರೋಡ್ ಫೇಸಿಂಗ್ ನಿಮಗೆ. ಇದು ಅಂದರೆ ಆ ಜಮೀನಿಂದ ಬ್ಯಾಕ್ ಸೈಡಲ್ಲಿ ಕೆಳಗಡೆ ಒಂದು ಜಾಗ ಬಿಟ್ಕೊಂಡಿದ್ದಾರೆ. ಈ ಕಡೆಯಿಂದನೂ ಎಂಟ್ರೆನ್ಸ್ ಇದೆ, ಇದಕ್ಕೆ 2 ಕಡೆಯಿಂದ ಎಂಟ್ರೆನ್ಸ್ ಇದೆ ಸರ್. ಇದು ಡಾಂಬರ್ ರೋಡ್ಗೆ ಟಚ್ ಇರೋಂಥ ಜಾಗ ನೋಡಿ. ಟೋಟಲಿ ಈ ಜಾಗದೊಳಗಡೆ 3 ಬೋರ್ವೆಲ್ ಇದೆ. ಇದೇನು ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಜಾಗ 4 ಎಕರೆ ಬರುತ್ತೆ ನಿಮಗೆ. 3 ಬೋರ್ವೆಲ್ಲು ಕೂಡ ರನ್ನಿಂಗ್ ಇದೆ ನೋಡಿ. ಈ ಜಮೀನು ಏನಿದೆ, ಈ ಅಕ್ಕಪಕ್ಕ ಎಲ್ಲ ಬ್ಯಾಂಗ್ಳೂರು ಮೈಸೂರವರೆಲ್ಲ ತೊಗೊಂಡಿದ್ದಾರೆ ತುಂಬ ಲ್ಯಾಂಡ್ಗಳು. ಒಳ್ಳೆ ಸೂಪರಾಗಿದೆ ಜಾಗ ಮಾತ್ರ ನೋಡಿ ಸರ್. ಇದೊಂದು ಸುಮಾರು ಒಂದು 10 ಅಡಿ 12 ಅಡಿ ಮೇಲಿದೆ ಆಳ. ಇದೊಂದು ಕೃಷಿ ಹೊಂಡಕ್ಕೆ ಹೊಡಿಸಿದ್ದಾರೆ ಅವರು, ಟ್ರಂಚ್ ಇದು ಮಾಡಿದ್ದಾರೆ, ತೆಗಿಸಿದ್ದಾರೆ. ಇದಕ್ಕೆ ತಾರ್ಪಲ್ ಬಿಟ್ಟಿಲ್ಲ, ನೀವು ಬಿಟ್ಕೋಬೇಕು. ಕೃಷಿ ಹೊಂಡ ಮಾಡೋಕ್ಕೆ ಮಾಡಿದ್ದಾರೆ ಅವರು ನೋಡಿ. ನಿಮಗೆ ಒಂದು 1100 ಶ್ರೀಗಂಧ ಇದೆ ಒಳಗಡೆ. 1100 ಶ್ರೀಗಂಧ ಹಾಕಿದ್ದಾರೆ ನೋಡಿ ಸರ್. ಶ್ರೀಗಂಧ 1100 ಶ್ರೀಗಂಧ ಇದೆ. ಈ ಗಿಡ ಬಂದು ಕಡಿಮೆ ಅಂದ್ಬಿಟ್ಟು ಇದು ಹೆಚ್ಚು ಕಮ್ಮಿ ಒಂದು 1000 ಗಿಡ ಇದೆ. ಇದಕ್ಕೆ ಪೆಪ್ಪರ್ ಗಿಡ ಹಬ್ಸೋಕ್ಕೋಸ್ಕರ ಹಾಕಿರೋದು ಇದು. ಇದರಲ್ಲಿ ಏನೂ ನಿಮಗೆ ಇದಿಲ್ಲ, ಪೆಪ್ಪರ್ ಗಿಪ್ಪರ್ ಅದಕ್ಕೆ ಹಾಕೋಕ್ಕೆ ಹಬ್ಸೋಕ್ಕೋಸ್ಕರ ಬಿಟ್ಟಿರೋದು. ಇದು ಕಡಿಮೆ ಅಂದ್ಬಿಟ್ಟು ಗಿಡ ಹೆಸರು ಇದು. ಇದೊಂದು 1000 ಗಿಡ ಇದೆ. ಇದು ಶ್ರೀಗಂಧ 1200 ಶ್ರೀಗಂಧ ಇದೆ. ಇದು ಅಂದರೆ ಜಮೀನು ಒಳಗಡೆ ಓಡಾಡೋಕ್ಕೆ ಬಿಟ್ಕೊಂಡಿರೋಂಥ ಜಾಗ. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ ಸರ್. ಜಾಗ ಮಾತ್ರ ಎಲ್ಲ ರೆಡಿ ಇರೋಂಥ ಫಾರ್ಮು, ಎಲ್ಲ ಸೂಪರ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಶ್ರೀಗಂಧ ಒಂದು 1200 ಶ್ರೀಗಂಧಗಳು ಹಾಕಿದ್ದಾರೆ. ಇದು ಗುಂಡ್ಲುಪೇಟೆ ಊಟಿ ಮೈಸೂರು ನ್ಯಾಷನಲ್ ಹೈವೇ ಏನಿದೆ, ಅಲ್ಲಿಂದ ಜಸ್ಟ್ ಒಂದು 5 ಕಿಲೋಮೀಟ್ರ್ ಅಂತರದಲ್ಲಿದೆ ಜಾಗ. ನೀವು ಯಾವ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟು ಜಮೀನವರೆಗೂ ಡಾಂಬರ್ ರಸ್ತೆ. ಭೂಮಿ ಕೂಡ ಒಳ್ಳೆ ಹೈಟಾಗಿದೆ ಜಾಗ. ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ ಮಾಡಿದ್ದಾರೆ. ಟೋಟಲಿ 3 ಬೋರ್ವೆಲ್ ಇದೆ ಸರ್. ಇದರಲ್ಲಿ 2 ಬೋರ್ವೆಲ್ ಮಾತ್ರ ಯೂಸ್ ಮಾಡ್ತಾಯಿದ್ದಾರೆ. ಇದಕ್ಕೆ ಮೋಟ್ರ್ ಬಿಟ್ಟಿಲ್ಲ ಅವರು, ಅದಕ್ಕೆ ಮೋಟ್ರ್ ಬಿಟ್ಟಿಲ್ಲ. 2 ಬೋರಲ್ಲೇ ತುಂಬ 4 ಎಕರೆಗೆ ಫುಲ್ ನೀರು ಹಾಕ್ತಾಯಿದೆ. ಅದಕ್ಕೋಸ್ಕರ ಅವರು ಒಂದು ಮೋಟ್ರು ಬಿಟ್ಟಿರೋ ಒಂದಕ್ಕೆ. ಜಾಗ ಮಾತ್ರ ತುಂಬ ಅದ್ಭುತವಾಗಿದೆ ಜಾಗ. ಗಿಡಗಳೆಲ್ಲ ಪಾರ್ಕಿಂಗ್ ಗಿಡಗ ಸೈಡಲ್ಲಿ ಹಾಕಿದ್ದಾರೆ. ಗಿಡಗಳು ಪಾರ್ಕಿಂಗ್ ಗಿಡಗಳು ಸುಮಾರು ಹಾಕಿದ್ದಾರೆ. ಒಳ್ಳೆ ರೆಡಿ ಇರೋಂಥ ಫಾರ್ಮು ಸರ್. ನೀವು ಇದರಲ್ಲಿ ₹1 ಏನು ಬಂಡವಾಳ ಹಾಕೋಂಗೆ ಇಲ್ಲ, ಎಲ್ಲ ರೆಡಿ ಇರೋಂಥದ್ದು ನೋಡಿ. ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ ಮಾಡಿದ್ದಾರೆ. ಡ್ರಿಪ್ಪೇಷನ್ ಮಾಡಿ ಹಂಗೆ ಬಿಟ್ಟಿದ್ದಾರೆ ನೋಡಿ. ಒಂದು ಸ್ವಲ್ಪ ಬಾಳೆನೂ ಕೂಡ ಹಾಕ್ಕೊಂಡಿದ್ದಾರೆ ನೋಡಿ. ಜಾಗ ಮಾತ್ರ ಒಳ್ಳೆ ಸೂಪರ್ ಆಗಿದೆ ಜಾಗ. ಈ ಓನರ್ ಬಂದು ಬ್ಯಾಂಗ್ಳೂರವರು. ಓನರ್ ಬಂದು ಒಬ್ಬರೇ ಸಿಂಗಲ್ ಬರ್ತಾರೆ. ಎಲ್ಲ ಫುಲ್ ಇದೊಂಥರ ಆರ್ಗ್ಯಾನಿಕ್ ಥರ ಮಾಡಿ ನ್ಯಾಚುಲರಾಗಿ ಗೊಬ್ಬರ ಗಿಬ್ಬರ ಎಲ್ಲ ಕೊಡ್ತಾಯಿದ್ದಾರೆ ನೋಡಿ. ಮೇಂಟೆನೆನ್ಸ್ ಮಾಡಿಲ್ಲ ಅವರು, ಕೊಟ್ಬಿಡ್ತಾಯಿದ್ದಾರೆ. ಅದಕ್ಕೋಸ್ಕರ ಮೇಂಟೆನೆನ್ಸ್ ಕಮ್ಮಿ. ಈ ಜಾಗದಿಂದ ನಮಗೆ ಮೈಸೂರಿಗೆ ಒಂದು 55 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ ಒಂದು 200 ಕಿಲೋಮೀಟ್ರ್ ಬ್ಯಾಂಗ್ಳೂರು ಆಗುತ್ತೆ ನೋಡಿ ಸರ್. ಇಟ್ಕೆನೂ ತಂದು ಇಟ್ಕೊಂಡಿದ್ದಾರೆ ಅವರು ಮನೆ ಮಾಡೋಕ್ಕೋಸ್ಕರ. ಸಿಂಪಲಾಗಿ ಒಂದು ಸೀಟ್ ಮನೆ ಥರ ಮಾಡ್ಕೊಂಡಿದ್ದಾರೆ ನೋಡಿ. ಹೆಚ್ಚು ಕಮ್ಮಿ ಒಂದು 1200 ಇಟ್ಕೆ
ತರಿಸಿಟ್ಕೊಂಡು ಹೋಗ್ತಾರೆ ನೋಡಿ ಮನೆ ಮಾಡ್ಕೊಳ್ಳೋಕ್ಕೋಸ್ಕರ. ನೀವು ತಗೊಂಡವ್ರು ನಿಮ್ಮ ಪ್ಲ್ಯಾನಿಂಗಲ್ಲಿ ಬೇಕು ಅಂದರೆ ಮಾಡ್ಕೋಬೋದು. ನೋಡಿ ಅದೇನು ವಾಲ್ ಮೌಂಟ್ ಮಾಡಿದಾರಲ್ಲ, ಇದ್ರ ಸೈಡಲ್ಲಿ ಅವರು ಮನೆ ಮಾಡೋಕ್ಕೋಸ್ಕರ ಆ ಥರ ಮಾಡ್ಕೊಂಡಿದ್ದಾರೆ ನೋಡಿ. CCTV ಕೂಡ ಇದೆ. ಈ ವಾಲ್ ಮೌಂಟ್ ಏನು ಮಾಡ್ತಾಯಿದ್ರು ಸಹ ಅದರ ಹಿಂಭಾಗ ಬ್ಯಾಕ್ ಸೈಡಲ್ಲೇ ಡಾಂಬರ್ ಇರೋದು ನೋಡಿ. ತುಂಬ ಚೆನ್ನಾಗಿದೆ ಸರ್, ಒಳ್ಳೆ ಹೈಟಾಗಿರೋ ಪ್ರದೇಶ. ನಿಮಗೆ ಹೋಮ್ ಸ್ಟೇ ರೆಸಾರ್ಟ್ ಮಾಡೋಕ್ಕೂ ಕೂಡ ಪರ್ಮಿಷನ್ ಸಿಗುತ್ತೆ, ಬೇಕು ಅಂದರೆ ಮಾಡ್ಕೋಬೋದು. ಇಲ್ಲಿಂದ ನಿಮಗೆ ಬಂಡೀಪುರ ಫಾರೆಸ್ಟ್ ಬಂದು ಒಂದು 20 ಕಿಲೋಮೀಟ್ರ್ ಅಂತರದಲ್ಲಾಗುತ್ತೆ. ಒಳ್ಳೆ ರೆಸಾರ್ಟ್ಗೂ ಹೋಮ್ ಸ್ಟೇ ಮಾಡೋಕ್ಕೆ ಒಳ್ಳೆ ಜಾಗ ಸರ್. ಇಲ್ಲೆಲ್ಲ ಆರಾಮ್ಸೆ ಪರ್ಮಿಷನ್ ಸಿಗುತ್ತೆ, ಆರಾಮ್ಸೆ ಮಾಡ್ಬೋದು. ಬೇಡ ನಾವು ಅಗ್ರಿಕಲ್ಚರ್ ಮಾಡ್ತೀವಿ ಅಂದರೆ ಇದನ್ನೇ ಮೂವ್ ಮಾಡ್ಕೊಂಡು ಹೋಗ್ಬೋದು ನೋಡಿ. ಇದು ಅಂದರೆ ಅವರು ಮನೆ ಮಾಡೋಕ್ಕೋಸ್ಕರ ಖಾಲಿ ಜಾಗ ಬಿಟ್ಕೊಂಡಿದ್ದಾರೆ. ಇಲ್ಲಿ ಎಲ್ಲ ಇಟ್ಕೆ ಎಲ್ಲ ತರಿಸಿ ಇಟ್ಕೊಂಡಿದ್ದಾರೆ ಅವರು. ಟ್ರಾನ್ಸ್ಫಾರ್ಮರ್ ಕೂಡ ಇದೆ, ಟ್ರಾನ್ಸ್ಫಾರ್ಮರ್ ಇದೆ, 3 ಬೋರ್ವೆಲ್ ಇದೆ. ಇದರಲ್ಲಿ ಏನು ತೊಗೊಂಡೋಗಲ್ಲ ಸರ್, ಹೆಂಗಿದೆ ಹಿಂಗೆ ಬಿಟ್ಟು ಹೋಗ್ತಾರೆ. ವ್ಯಾಪಾರ ಅಂದರೆ ಇದರಲ್ಲಿ ಏನು ಕೂಡ ಅವರು ತೊಗೊಳಲ್ಲ, ಎಲ್ಲ ಹಂಗೆ ಬಿಟ್ಟು ಹೋಗ್ತಾರೆ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ ನೋಡಿ ಸರ್. ಜಾಗ ಮಾತ್ರ ಇಂಥ ಜಾಗ ಡಾಂಬರ್ ಸಿಗೋದು ರೇರು ನಿಮಗೆ. ಆಮೇಲೆ ನ್ಯಾಷನಲ್ ಹೈವೇಯಿಂದ ಒಂದು 5 ಕಿಲೋಮೀಟ್ರ್ ಅಂತರದಲ್ಲಿ ಸಿಗೋದು ತುಂಬ ರೇರು. ಗುಂಡ್ಲುಪೇಟೆ ಸರೌಂಡಿಂಗು ಜಾಗ ಒಳ್ಳೆ ತುಂಬ ಚೆನ್ನಾಗಿದೆ ನೋಡಿ. ಯಾರು ಫುಲ್ ಇಂಟ್ರೆಸ್ಟ್ ಇರೋ ಬೇಕಾದ್ರೆ ಒಂದು 2-3 ಜನ ಬೇಕಾದ್ರೆ ಪಾರ್ಟ್ನರಲ್ಲಿ ಕೂಡ ತಗೋಬೋದು ನೀವು. ಇದು ಬೇಕಾದ್ರೆ ಒಂದು 4 ಜನ ಒಂದೊಂದು ಎಕರೆ ಥರ ತಗೋತೀನಿ ಅಂದ್ರೂ ಆರಾಮ್ಸೆ ತೊಗೋಬೋದು 4 ಜನ ಪಾರ್ಟ್ನರಲ್ಲಿ. ಇಲ್ಲ ಇಬ್ಬರು 2 ಎಕರೆ ತೊಗೋತೀನಿ ಅಂದರೂ ತೊಗೋಬೋದು ನೋಡಿ. ಬಾಳೆ ಹಾಕಿದ್ದಾರೆ. ಆಮೇಲೆ ವಿಲೇಜ್ಗೆ ಒಳ್ಳೆ ಸೆಕ್ಯೂರ್ ಜಾಗ ಸರ್. 2 ವಿಲೇಜ್ ಸೆಂಟ್ರಲ್ ಇದೆ ಜಾಗ. ಸಿಂಪಲಾಗಿ ಅವರು ಒಂದು ಮನೆ ಥರ ಮಾಡ್ಕೊಂಡಿದ್ದಾರೆ, ಲೇಬರ್ಗಳು ಬರೋಕ್ಕೆ. ಆದರೆ ಒಳಗಡೆ ಮನೆ ಮಾಡಿಲ್ಲ, ದುಡ್ಡಾಗಿ ಮನೆ ಮಾಡೋ ಪ್ಲ್ಯಾನಿಂಗೋಸ್ಕರ ಎಲ್ಲ ತಂದಿಟ್ಕೊಂಡಿದ್ದಾರೆ, ಮಾಡಿಲ್ಲ ಅಷ್ಟೇ ನೋಡಿ. ಸಿಂಪಲಾಗಿ ಒಂದು ಸೆಟ್ ಥರ ಮಾಡ್ಕೊಂಡವ್ರೆ. ತುಂಬ ಚೆನ್ನಾಗಿದೆ ಸರ್ ನೇಚರು. ಒಳ್ಳೆ ವ್ಯೂ ಪಾಯಿಂಟು ತುಂಬ ಚೆನ್ನಾಗಿದೆ ಜಾಗ ನೋಡಿ. ಒಳ್ಳೆ ಬೆಟ್ಟ ಗುಡ್ಡಗಳು, ಒಳ್ಳೆ ಹೋಮ್ ಸ್ಟೇ ರೆಸಾರ್ಟು ಫಾರ್ಮ್ ಹೌಸ್ ಥರ ಮಾಡೋಕ್ಕೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ ಜಾಗ ಮಾತ್ರ ನೋಡಿ ಸರ್. ಯಾರು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ. ಒಂದು ಸ್ವಲ್ಪ ಮ್ಯಾಂಗೋ ಗಿಡಗಳು ಹಾಕಿದ್ದಾರೆ ನೋಡಿ. ಮ್ಯಾಂಗೋ ಗಿಡ ಇದೆಯಲ್ಲ, ಒಂದು ಸ್ವಲ್ಪ ಮ್ಯಾಂಗೋನೂ ಹಾಕಿದ್ದಾರೆ. ಜಾಗ ಒಳ್ಳೆ ತುಂಬ ಚೆನ್ನಾಗಿದೆ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕಾಲ್ ಮಾಡಿ, ಡೈರೆಕ್ಟ್ ಓನರ್ನ ಸೆಟ್ಟಿಂಗ್ ಕೊಡೋಣ. RTC ಓನರ್ ಯಾರಿದ್ದಾರೆ ಅವ್ರನ್ನ ಕೂರಿಸ್ಕೊಡೋಣ. ಡಾಕ್ಯುಮೆಂಟ್ಸು ಲೀಗಲ್ ಆಗಿದೆ. ಇವರು ಪರ್ಚೇಸ್ ಮಾಡಿರೋಂಥದ್ದು ಸ್ವಯರ್ಜಿತ ಪಿತ್ರಾಹಿತ ಆಸ್ತಿ ಅಲ್ಲ, ಇವರು ಪರ್ಚೇಸ್ ಮಾಡಿರೋದೇ ಸ್ವಯರ್ಜಿತ ಆಸ್ತಿ ನೋಡಿ. ಇವರು ಮೇಂಟೆನೆನ್ಸ್ ಕಡಿಮೆ, ಯಾಕೆಂದರೆ ಕೊಡ್ತೀನಿ ಅನ್ನೋ ಸೇಲ್ಗಿರೋದಕ್ಕೋಸ್ಕರ ಮೇಂಟೆನೆನ್ಸ್ ಮಾಡಿಲ್ಲ. ಮೇಂಟೆನೆನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಜಾಗ. ಏನು ಡೈರೆಕ್ಟ್ ನೋಡ್ತಾ ಇದ್ದಾರಲ್ಲ, ಇಲ್ಲಿ ಮೇಲಕ್ಕೆ ಮನೆಗೆ ಬರೋಕ್ಕೋಸ್ಕರ ನೋಡಿ. ಅಲ್ಲಿ ಟ್ರ್ಯಾಕ್ಟ್ರ್ ಹೋಗ್ತಾ ತೋರಿಸ್ತೀನಿ ನೋಡಿ. ಅಲ್ಲಿ ಟ್ರ್ಯಾಕ್ಟ್ರ್ ಹೋಗ್ತಾ ಇದೆಯಲ್ಲ, ಅದೇ ಡಾಂಬರ್. ಹೆಚ್ಚು ಕಮ್ಮಿ ನಿಮಗೆ ರೋಡ್ ಫೇಸಿಂಗೇ ಬರುತ್ತೆ. ಒಂದು 400-500 ಅಡಿ ರೋಡ್ ಫೇಸಿಂಗೇ ಬರುತ್ತೆ ಸರ್ ಇದು ಡಾಂಬರ್ಗೆ. ನೀವು ಯಾರು ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಕಡೆಯಿಂದನೂ ಅವರು ಒಂದು 2 ಕಡೆ ಎಂಟ್ರೆನ್ಸ್ ಮಾಡ್ಕೊಂಡಿದ್ದಾರೆ. ಬೇಕು ಅಂದರೆ ನೀವು ಡಾಂಬರ್ ಕಡೆಯಿಂದನೂ ಎಂಟ್ರೆನ್ಸ್ ಮಾಡ್ಕೋಬೋದು. ಅವ್ರು ಈ ಕಡೆ ದನ ಫಾರ್ಮ್, ಹಸು ಫಾರ್ಮ್ ಮಾಡಬೇಕು ಮಾಡ್ಕೊಂಡಿದ್ರಂತೆ ಪ್ಲ್ಯಾನಿಂಗು. ಅದು ಪ್ಲ್ಯಾನಿಂಗ್ ಆಗಿಲ್ಲ ಅವ್ರಿಗೆ, ಅದಕ್ಕೋಸ್ಕರ ಜಮೀನನ್ನು ಸೇಲ್ಗಿಟ್ಟಿದ್ದಾರೆ. ಎಲ್ಲದಕ್ಕೂ ಓವರ್ಲೈನು ಮಾಡಿದ್ದಾರೆ ನೋಡಿ. ನೋಡಿ ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ ಮಾಡಿದ್ದಾರೆ.
ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಡೈರೆಕ್ಟು ಓನರ್ ಹತ್ರನೇ ಕೂರಿಸ್ಕೊಡೋಣ. ಇದು ಗುಂಡ್ಲುಪೇಟೆ ಟೌನ್ಗೆ ಇಲ್ಲಿಂದ ಕರೆಕ್ಟಾಗಿ ಒಂದು 12 ಕಿಲೋಮೀಟ್ರ್ ಅಂತರ ಬರುತ್ತೆ. 12ರಿಂದ 13 ಕಿಲೋಮೀಟ್ರ್ ಅಂತರದಲ್ಲಿದೆ ಗುಂಡ್ಲುಪೇಟೆ. ಒಳ್ಳೆ ಹೈಟಾಗಿರೋ ಜಾಗ ತೋರಿಸ್ತೀನಿ, ನೋಡ್ಕೊಳ್ಳಿ. ನಿಮಗೆ ಅಲ್ಲಿ ಕೂಡ ನೋಡಿ, ಅದೇನು ಮಾಡ್ತಾಯಿದ್ದೀರಾ, ಅಲ್ಲಿ ಕೂಡ ಬೆಂಗಳೂರು ತೊಗೊಂಡು ರೆಸಾರ್ಟ್ ಥರ ಮಾಡಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು.